ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಸೂರ್ಯನ ತಾಪ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ. ವಾರದ ಹಿಂದೆಯಷ್ಟೇ 35 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದ್ದ ತಾಪಮಾನದಿಂದ ಜಿಲ್ಲೆಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಜಲಮೂಲಗಳು ಬತ್ತಿ ಹೋಗುತ್ತಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಬಿಸಿಲಿನ ಬೇಗೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಜಿಲ್ಲೆಯ ಆರ್ಥಿಕತೆಯ ಬೆನ್ನೆಲುಬಾದ ತೋಟಗಾರಿಕಾ ಬೆಳೆಗಳ ಮೇಲೂ ಪರಿಣಾಮ ಬೀರಿದೆ. ಈ ಕುರಿತು ಒಂದು ವರದಿ. ಜಿಲ್ಲೆಯ ಪ್ರಮುಖ ಬೆಳೆಯಾದ ಮಾವು ಇಳುವರಿ ಈ ಬಾರಿ ತೀವ್ರ ಕುಸಿತ ಕಂಡಿದೆ. ಏಪ್ರಿಲ್ ತಿಂಗಳು ಕಳೆದರೂ ತಾಪಮಾನ ಇಳಿಕೆಯಾಗದ ಕಾರಣ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ಕಂಗಾಲಾಗಿದ್ದಾರೆ. ಮಧ್ಯಾಹ್ನವಾಗುತ್ತಿದ್ದಂತೆ ರಸ್ತೆಗಳು ಕಾದ ಹೆಂಚಿನಂತಾಗುತ್ತಿದ್ದು ಜನಸಂಚಾರ ವಿರಳವಾಗುತ್ತಿದೆ. ಈ ಅತಿಯಾದ ತಾಪಮಾನದಿಂದ ನಿರ್ಜಲೀಕರಣ, ಸೂರ್ಯಾಘಾತದಿಂದ ಸಮಸ್ಯೆಗಳು ಕಾಡುತ್ತಿವೆ. ವಿಶೇಷವಾಗಿ ಗರ್ಭಿಣಿಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರು ಬಿಸಿಲಿನ ತಾಪಕ್ಕೆ ಹೈರಾಣಾಗಿದ್ದಾರೆ. ದೂರದರ್ಶನದೊಂದಿಗೆ ಹಿರಿಯ ನಾಗರಿಕ ಕೆಎನ್ ರವೀಂದ್ರನಾಥ್, ಇದುವರೆಗೂ ಇಂತಹ ಬಿಸಿಲನ್ನು ತಾವು ನೋಡಿಲ್ಲ. ಮನೆಯ ಒಳಗಿದ್ದರೂ ಸೆಕೆ ತಡೆಯಲು ಸಾಧ್ಯವಾಗುತ್ತಿಲ್ಲ. ದಿನವಿಡೀ ಬೆವರಿನಿಂದ ನರಳುವಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದ್ದಕ್ಕಿದ್ದಂಗೆ ಮೈಯೆಲ್ಲ ಬೆವರ್ತದೆ. ನಾವು ಹಾಕಿರೋ ಬನ್ನಿನೆಲ್ಲ ನೀರಾಗ್ತದೆ. ಶರ್ಟ್ ಆಗಿರಲಿ, ಫ್ಯಾನ್ ಅಂತೂ ಆ ಗಾಳಿನ ಬೇಡಪ್ಪ ಅನ್ಸೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಮತ್ತು ಹೊರಗಡೆ ಬರ್ತೀವಿ, ಹೊರಗಡೆ ಓಡಾಡೋದಕ್ಕೆ ಅಂತೇಳಿ ಮತ್ತು ಸಾರ್ವಜನಿಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಕ್ಕೆ ಅಂತೇಳಿ ನೋಡೋದಕ್ಕೆ ಅಲ್ಲಿ ಏನಾದರೂ ಕೆಲಸಗಳಿದೆ ಅಂತೇಳಿ ಹೋಗಿ ನೋಡಬೇಕು. ಅಲ್ಲಿ ಹೋಗ್ಬೇಕು ಅಂತೇಳಿ ಹೋಗ್ಬೇಕಾದ್ರೆ ಆ ರಸ್ತೆಗಳಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ರಸ್ತೆಗಳಿಂದ ಅಭಯ ಬರ್ತಾ ಇದೆ. ರೈತ ಸತೀಶ್, ಬಿಸಿಲ ಬೇಗೆಗೆ ಮಾವಿನ ಫಸಲು ಸಂಪೂರ್ಣ ಹಾಳಾಗಿದೆ. ಇಳುವರಿ ಗಣನೀಯವಾಗಿ ಕುಸಿದಿದ್ದು ನಾವು ಮಾಡಿದ ಖರ್ಚು ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಹೂ ಬಿಟ್ಟಿತ್ತು ನಾವು ಯುಗಾದಿ ಟೈಮಲ್ಲಿ ನೋಡಿದಾಗ, ಇವತ್ತು ನೋಡಿದ್ರೆ ಆ ಬಿಸಿಲಿಂದ ಎಲ್ಲ ಮಾವಿನ ಕಾಯಿ ಸಹ ಉದುರಿ ಹೋಗುತ್ತಿದೆ ಮತ್ತು ರೈತರಿಗೆ ತುಂಬ ನಷ್ಟ ಆಗ್ತದೆ. ಏಪ್ರಿಲ್ ತಿಂಗಳ ಕೊನೆ ಗಳಿಗೆಯಲ್ಲಿ ಇದ್ರೂ ಕೂಡ ತಾಪಮಾನ ಹೆಚ್ಚಾಗ್ತದೆ. ರೈತರ ಬೆಳೆಗಳ ಮೇಲೆ ಇದರ ಪರಿಣಾಮ ಮಾವಿನ ಬೆಳೆ ಮೇಲೆ ಹೆಚ್ಚು ಬೀಳ್ತಾ ಇರೋದ್ರಿಂದ ರೈತರು ತುಂಬಾ ಆತಂಕದಲ್ಲಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್, ಹೆಚ್ಚುತ್ತಿರುವ ಬಿಸಿಲಿನಿಂದ ಹರಡುತ್ತಿರುವ ಅನಾರೋಗ್ಯ ತಡೆಗಟ್ಟಲು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಜನರಿಗೆ ಮಧ್ಯಾಹ್ನದ ವೇಳೆ ಹೊರಬರದಂತೆ ಸಲಹೆ ನೀಡಿದ್ದಾರೆ. ಈ 11 ಗಂಟೆಯಿಂದ 4 ಗಂಟೆವರೆಗೂ ಯಾವುದೇ ಶ್ರಮದ ಕೆಲಸಗಳನ್ನು ಮಾಡಬಾರ್ದು. ಈ ತಾಪಮಾನ ಜಾಸ್ತಿ ಇದ್ದಾಗ ಮತ್ತು ಬಟ್ಟೆಗಳನ್ನು, ಹತ್ತಿ ಬಟ್ಟೆ, ಈ ಥರದ ಬಟ್ಟೆಗಳನ್ನು ಉಪಯೋಗಿಸಬೇಕಾಗ್ತದೆ. ಹೇರಳವಾಗಿ ನೀರು ಮತ್ತು ಮಜ್ಜಿಗೆ, ಎಳನೀರು, ಈ ತಂಪಾದ ಪಾನೀಯಗಳನ್ನು ಆದಷ್ಟು ಕಡಿಮೆ ಮಾಡಿ, ಆಲ್ಕೋಹಾಲ್ ಮತ್ತು ಈ ಧೂಮಪಾನ ಇವನ್ನೆಲ್ಲ ಮಾಡಬಾರ್ದು. ಈ ಬೇಸಿಗೆಯಲ್ಲಿ ಮನೆಯಲ್ಲಿ ಎಲ್ಲ ಕಿಟಕಿಗಳನ್ನು ತೆಗೆದು ಇರಬೇಕಾಗ್ತದೆ. ಆದಷ್ಟು ತಂಪಾಗಿರೋ ಜಾಗದಲ್ಲಿ ಇರಬೇಕಾಗ್ತದೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಶ್ವನಾಥ್, ಬಿಸಿಲಿನಿಂದ ಉಂಟಾಗುವ ತುರ್ತು ಪರಿಸ್ಥಿತಿ ಎದುರಿಸಲು ಕೋಲಾರದ ಸರ್ಕಾರಿ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ವಿಶೇಷ ಸೂರ್ಯಾಘಾತ ವಾರ್ಡ್ ತೆರೆಯಲಾಗಿದೆ. 24 ಗಂಟೆಯೂ ಚಿಕಿತ್ಸೆ ನೀಡಲು ವೈದ್ಯರ ತಂಡ ಸನ್ನದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಹಾಸ್ಪಿಟಲ್ ಯಾವುದೇ ಟೈಮಲ್ಲಿ 24/7 ಯಾವುದೇ ಸಮಯದ ಯಾವುದೇ ಪೇಷಂಟ್ ಬಂದನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಬೇಕಾದ ಔಷಧಿ ವಸ್ತುಗಳನ್ನು ದಾಸ್ತಾನು ಇಟ್ಕೊಂಡಿದ್ದೀವಿ. ಎಲ್ಲ ಡ್ರಗ್ಸ್ಗಳು ಇದೆ. ಯಾವುದೇ ಸಫಿಷಿಯೆಂಟ್ ಕೊರತೆಗಳು ಇರೋದಿಲ್ಲ. ಎಲ್ಲ ಸಫಿಷಿಯೆಂಟ್ ಆಗಿರುತ್ತೆ. ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರಿಗೂ, ಡಾಕ್ಟರ್ಸ್ ಇರ್ಬೋದು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಗ್ರೂಪ್ ಡಿ ಇರ್ಬೋದು, ಆಂಬುಲೆನ್ಸ್, ಪ್ರತಿಯೊಬ್ಬರಿಗೆ ಇದ್ರ ಬಗ್ಗೆ ನಾವು ಹೇಳಿರೋದ್ರಿಂದ ಎನಿ ಟೈಮ್ ಯಾವುದೇ ಪೇಷಂಟ್ ಬಂದು ಟ್ರೀಟ್ಮೆಂಟ್ ತಗೊಬೋದು. ಒಟ್ಟಿನಲ್ಲಿ ವರುಣನ ಕೃಪೆಯಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಳವಾಗುವುದರಲ್ಲಿ ಸಂಶಯವಿಲ್ಲ.